ಛಾಯಾಗ್ರಾಹಕರೇ, ಆಮೇಲೆ ವಿಶೇಷವಾಗಿ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳೇ ಹಾಗೂ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ, ಇಲ್ಲಿ ವಿಶೇಷವಾಗಿ SC ST ಜನಾಂಗದ ಪರವಾಗಿ ಈ ಹಿಂದಿನಿಂದ 10 ವರ್ಷನಾಗ BJP ಸರ್ಕಾರ ಏನು ಕೊಟ್ಟಿತು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತು. SC ST ಜನಾಂಗಕ್ಕೆ ಪರ್ಟಿಕ್ಯುಲರ್ ಆಗಿ ಏನು ಕೊಟ್ಟಿತು, ಯಾವ ಇದರಲ್ಲಿ ಅವರು SC ST ಜನಾಂಗಕ್ಕಾಗಿ ಏನಾದರೂ ಅಭಿವೃದ್ಧಿ ಕೆಲಸಗಳು ಏನಾದರೂ ಕೊಟ್ಟಿದ್ದಾರಾ, ಅಥವಾ ಇತರ ಯಾವಾದರೂ ಸವಲತ್ತುಗಳು ಕೊಟ್ಟಿದ್ದಾರಾ, ಅಥವಾ ಇನ್ನಿತರ ಯಾವುದಾದ್ರೂ ಏನಾದರೂ ಇವ್ರ ಸಲುವಾಗಿ ಏನಾದರೂ ವ್ಯವಸ್ಥೆ ಮಾಡಿದ್ದಾರಾ, ಇದು ಮೊದಲ ನಾವು BJP ಪ್ರಶ್ನೆ ಹಾಕಬೇಕಾಗ್ತದೆ. ಈ ಜನಾಂಗ ಈ ಹಿಂದಿನಿಂದ ತುಳಿತಕ್ಕೊಳಗಾಗಿ ಸಾವಿರಾರು ವರ್ಷದಿಂದ ತಡಪಡಿಸ್ತಾ ಇದೆ. ಅವರಿಗಾಗಿ ಈ ಸರ್ಕಾರದ ಕಾರ್ಯಕ್ರಮ 10 ವರ್ಷನಾಗ ನಾವು ಇನ್ನೂ ಇದ್ದಂಥ ಪರಿಸ್ಥಿತಿಯಲ್ಲಿ ಇನ್ನೂ ಹಿಂದೆ ಹೋಗಿವಿ. ಆ ಪರಿಸ್ಥಿತಿನಾಗ ಇವತ್ತೇನದಲ್ಲ BJP ಸರ್ಕಾರ ನಮ್ಗೆ ತಳ್ಳಿದೆ. ಏನಾಯಿತು ಅಂದರೆ ಪ್ರಧಾನಮಂತ್ರಿಯವ್ರು ಮುಂಜಾನೆ ಹಿಡಿದು ಸಂಜೆ ತನಕ ಸುಳ್ಳು ಹೇಳೋದ್ರಾಗ ಅವ್ರ ದಿನಗಳು ಕಳೆದ್ರು. 10 ವರ್ಷ ಕಳೆದು ಈ ಜನಾಂಗ ಪೂರ್ತಿ ಸಮಾಧಿ ಮಾಡಿಬಿಟ್ಟ. ಅಪಾಯಿಂಟ್ಮೆಂಟ್ ಎಲ್ಲ ಈಗೆಲ್ಲ ಪ್ರೈವೇಟೈಸೇಷನ್ ಮಾಡಿ, ಸರ್ಕಾರಿ ಸ್ವಾಮ್ಯದ ಎಲ್ಲ ವ್ಯವಸ್ಥೆಗಳು ಪ್ರೈವೇಟೈಸೇಷನ್ ಮಾಡಿ ಅಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ಸಿಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ಎಂಪ್ಲಾಯ್ಮೆಂಟೇ ಇಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಆ ಜನಾಂಗ ಕೂಡ ಕೊಲೆ ಮಾಡೋಂಥ ಒಂದು ಪರಿಸ್ಥಿತಿ ಇಲ್ಲಿ ಆಯಿತು. ಇಲ್ಲಿಂದ ಮುಂದೆ ಬಂದ ಮೇಲೆ ಎಲ್ಲ ವ್ಯವಸ್ಥೆಗಳಲ್ಲಿ ಎಜುಕೇಷನ್ ಸಿಸ್ಟಮಲ್ಲಿ ಕೂಡ ಸಾಕಷ್ಟು ಕೊರತೆಗಳು, ಸಾಕಷ್ಟು ಸಮಸ್ಯೆಗಳು ಕ್ರಿಯೇಟ್ ಮಾಡಿಟ್ಟಾರ. ನಮ್ಮ ಜನಾಂಗಕ್ಕೆ PhD ಕೊಡಲಿ ಇಂಥ ಸವಲತ್ತುಗಳು ಯೂನಿವರ್ಸಿಟಿಯಲ್ಲಿ ಕೊಡ್ತಾ ಇದ್ರು, ಅದನ್ನೆಲ್ಲ ಪೂರಾ ರದ್ದು ಮಾಡ್ತಾ ಇದ್ದಾರೆ. ಮತ್ತು ಕೋಟಾ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಸಿಗಬೇಕಾದ ಕೋಟಾದಾಗ 100 ಮಂದಿಗೆ ಅವ್ರಿಗೆ ಕೊಟ್ಟಾಗ 18% ಇವ್ರಿಗೆ ಸಿಗಬೇಕು. 18ದಾಗ ಅವ್ರು 100% ಕಡಿಮೆ ಮಾಡಿಬಿಟ್ರೆ ಸಿಗ್ತಕ್ಕಂಥ ಕೋಟಾದಾಗ ಭಾಳ ಮೈನ್ಯೂಟ್ ಆಗಿಬಿಟ್ಟಿದೆ. ಇದು ನಿಜಕ್ಕೂ ಶೋಚನೀಯವಾದಂಥ ವ್ಯವಸ್ಥೆ ಅದ. ಯಾಕಂದರೆ ಎಜುಕೇಷನ್ ಸಿಸ್ಟಮ್ದಲ್ಲಿ ಮೂಲತಃ ನಮಗೇನಾದ್ರೂ ಕಡೆಗಣಿಸಿದಾಗ ನಾವು ಅಭಿವೃದ್ಧಿ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಅದ, ದೇಶದ ಅಭಿವೃದ್ಧಿ ಯಾಕಡೆ ಸಾಧ್ಯ ಅದ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳೋರು, ಸಬ್ಕಾ ವಿಶ್ವಾಸ ಅಂತ ಹೇಳೋರು, ಈ ಎಲ್ಲದರಲ್ಲಿ ಅವರು ಏನು ಮಾಡ್ಯಾರ ಅನ್ನೋದು ಬೇಕು. ಯಾರಿಗೆ ಸಬ್ಕಾ ಸಾಥ್ ಕೊಟ್ಟಾರ? ಅಂದಾನಿ ಅಂಬಾನಿಗೆ ಸಬ್ಕಾ ಸಾಥ್ ಕೊಟ್ಟಾರ. ಬಾಕಿಯವ್ರಿಗೆ ಯಾರಿಗೆ ಸಬ್ಕಾ ಸಾಥ್ ಕೊಟ್ಟಾರ? ಯಾರಿಗೂ ಸಬ್ಕಾ ಸಾಥ್ ಕೊಟ್ಟಿಲ್ಲ. ಹೆಸರು ಸ್ಲೋಗನ್ ಮಾತ್ರ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್. ಯಾರ್ದು ವಿಶ್ವಾಸ ಯಾರು ವಿಶ್ವಾಸ ಕೌಂಟ್ ಮಾಡ್ತೀರಿ ನೀವು? ಯಾರು ವಿಶ್ವಾಸ ಅಂದ್ರೆ ಏನು, ಅದರ ಅರ್ಥ ಏನು? ಇದು ಪ್ರಧಾನಮಂತ್ರಿಯವ್ರ ಸ್ಲೋಗನ್ ಅದ. ಈ ಒಂದು ಮಾತು ಹೇಳಿ ಎಲ್ಲರಿಗೆ ಏನದಲ್ಲ ಮಾಯಾಲೋಕದಾಗ ಒಯ್ದು, ಭ್ರಮಾಲೋಕದಾಗ ಒಯ್ದು ಎಲ್ಲರಿಗೆ ತಲೆಯಾಗ ಏನದಲ್ಲ ಹುಳ ಹಾಕಿ ಈ ವ್ಯವಸ್ಥೆನೇ ಪೂರಾ ಕೆಡಿಸಿಬಿಟ್ಟಿದ್ದಾರೆ. ನಮ್ಮ ಜನಾಂಗದ ಪರವಾಗಿ ಎಷ್ಟು ಹೇಳಿದ್ರೂ ಕಡಿಮೆ ಅದ, ಅಷ್ಟು ನೋವು ನಾವು ಅನುಭವಿಸ್ತಾ ಇದ್ದೀವಿ. ಒಂದಲ್ಲ ಎರಡಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಸುರಿಮಳೆ ನಮ್ಮ ಮೇಲೆ ಬರ್ತಾ ಇದೆ. GST ಪ್ರತಿಯೊಂದಕ್ಕೆ GST ಹಾಕಿಬಿಟ್ರಿ. ಹಾಲಿನ ಮೇಲೆ GST, ಮೊಸರಿನ ಮೇಲೆ GST, ಪ್ರತಿಯೊಂದ್ರ ಮೇಲೆ GST ಹಾಕಿ, ಆಹಾರ ಧಾನ್ಯದ ಮೇಲೆ GST ಹಾಕಿಬಿಟ್ರಲ್ಲ, ಎಲ್ಲಿ ಹೋಗ್ಬೇಕು ಜನ? ಬಡವ್ರ ಗತಿ ಹೆಂಗೆ? ಬಡವ್ರ ಬಗ್ಗೆ ಎಂದಾದ್ರೂ ಒಂದು ಕಾರ್ಯಕ್ರಮ BJPದವ್ರ ಸರ್ಕಾರ ರೂಪಿಸ್ಕೊಟ್ಟಿದ್ದಾರ? ಏನು ವಿಚಿತ್ರ ಅದ. ಮತ್ತೆ ಧ್ವನಿ ಯಾರಾದರೂ ಎತ್ತಿದ್ರೆ ಅವ್ರ ಮೇಲೆ ED ಹಾಕ್ತಿದ್ರಿ, CBI ಎನ್ಕ್ವೈರಿ ಹಾಕ್ತಿದ್ರಿ, ಮತ್ತಿನ್ನ ಇತರ ಯಾವುದೋ ಹಾಕಿ ಅವ್ರಿಗೆ ಜೈಲಿಗೆ ತಳ್ಳಂತ ಕೆಲಸ ಮಾಡ್ತೀರಿ. ಇದು ದಬ್ಬಾಳಿಕೆ ಅಂದ್ರೆ ಮತ್ತೇನು? ಎಲ್ಲಿ ಅದು ಪ್ರಜಾಪ್ರಭುತ್ವ? ಇದು ಡೆಮೋಕ್ರಸಿ ಸಿಸ್ಟಮ್ ಅಂತಾರೆ ಇದಕ್ಕೆ. ಈ ಥರದ್ದು ಸರ್ಕಾರ ನಡೆಸಿದಂಥ ಇವರು ಇವತ್ತು ಮತ್ತೆ ಓದ್ ಕೇಳಕ್ಕೆ ಬರ್ತಾರೆ. ಇನ್ನು ಉಳಿತು ಈ ವಿಷಯ, ನಮ್ಮ ಗುಲ್ಬರ್ಗ ಭಾಗದ MP ಗಳು ಏನು ನಮ್ಮಲ್ಲಿ ಅಭಿವೃದ್ಧಿ ಸಾಧನೆ ಮಾಡಿ ತೋರಿಸಿದ್ದಾರೆ ಒಂದರೆ ಅವರು ತೋರಿಸಲಿ. ಸುಮ್ಮನೆ ಏನೋ ಒಂದು ಡೋಗ್ಲಾ ಹೇಳಿಕೆ ಕೊಟ್ಟು ಅದು ಮಾಡಿದೆ ಇದು ಮಾಡಿದೆ ಹೇಳೋದು ಬೇಕಾಗಿಲ್ಲ. ಸಾಧಿಸೋದು ಏನದ? ಹಿಂದಿನ ಸರ್ಕಾರ ಇದ್ದಾಗ ಏನೆಲ್ಲ ಸಾಧನೆಗಳದು ಅದ್ರ ಮುಂದೆ ಕಂಟಿನ್ಯೂಯೇಷನ್ ಮಾಡ್ಕೊಂಡು ಹೋಗ್ಲಕ್ಕೂ ಆಗಲಿಲ್ಲ. ಪ್ರತಿ ಸಾರಿಗೆ ಏನು ಹೇಳ್ತಾರೆ ಅವರು, ನಾ ಆ ಟ್ರೈನ್ ಮಾಡೀನಿ, ಈ ಟ್ರೈನ್ ಮಾಡೀನಿ, ಆ ಟ್ರೈನ್ ಮಾಡೀನಿ. ಟ್ರೈನ್ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಸಿಗ್ತದ? ಗಾಡಿಗೆ ಜನ ಬರ್ತಾರೆ, ಗಾಡಿಗೆ ಹೋಗ್ತಾರೆ ಜನ. ಇದು ಮಾಮೂಲಾಗಿ ನಡೀತಾ ಇದೆ, ಹಿಂದಿನ ಪ್ರೊಸೆಸ್ ಅದು ನಡೀತಾ ಇದೆ. ಈಗ ಏನಾಗಿದೆ, ನೀವೊಂದು ಹೊಸ ಗಾಡಿ ಮಾಡಿದ್ರೆ ಅದನ್ನೇ ಬಾರ್ ಹೇಳೋದು, ನಾವು ಆ ಟ್ರೈನ್ ಉದ್ಘಾಟನೆ ಮಾಡಿ, ಈ ಟ್ರೈನ್ ಉದ್ಘಾಟನೆ ಮಾಡಿ. ಅದರಿಂದ ಏನು ಜನಕ್ಕೇನು ಬೆನಿಫಿಟ್ ಆಗ್ಲತ್ತದ? ಹೋಗ ಬರೋರಿಗೆ ಒಂದಿಷ್ಟು ಅನುಕೂಲ ಆಗಿರ್ಬೇಕು, ಇಲ್ಲನ್ನಲ್ಲ. ಆದರೆ ಸಾಮಾನ್ಯ ಜನರಿಗೆ ಏನು ಅನುಕೂಲ ಆಯಿತು? ಅವ್ರಿಗೇನು ಅಪಾಯಿಂಟ್ಮೆಂಟ್ ಸಿಗ್ತಾ? ಅವ್ರಿಗೆ ಇನ್ನಿತರ ಯಾವುದಾದ್ರೂ ಒಂದು ಸವಲತ್ತು ಸಿಗ್ತಾ? ಸರ್ಕಾರದಿಂದ ಏನಾದರೂ ಕೊಟ್ರ? ಏನೂ ಇಲ್ಲ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಇದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಲಿಂದ ಆರಿಸಿ ಬಂದವರು ಪರಿಶಿಷ್ಟ ಜಾತಿ ಜನಾಂಗದ ಅಭಿವೃದ್ಧಿ ಬಗ್ಗೆ ಏನು ಇವರು ಕಾರ್ಯಕ್ರಮ ರೂಪಿಸಿದ್ರು? ನಮ್ಮ MP ಗಳು 10 ವರ್ಷನಾಗ ಬಂದದ್ದು 5 ವರ್ಷ ಅವ್ರ ಅವಧಿದಾಗ ಏನು ಮಾಡಿಕೊಟ್ಟಾರ? ಏನೂ ಇಲ್ಲ. ಮತ್ತು ಆ ಜನರ ಸಂಪರ್ಕದಾಗ ಕೂಡ ಬರ್ಲಕ್ಕೆ ತಯಾರಿಲ್ಲ ಅವರು. ಬರೇ ಸ್ವಜಾತಿ ಇಂಟ್ರೆಸ್ಟ್ಗೆ ಕೆಲಸ ಮಾಡ್ತಾರೆ. ಇದು ಅಲ್ಲ, ಅಭಿವೃದ್ಧಿ ಅಲ್ಲ.
ಇದು ಪ್ರಜಾಪ್ರಭುತ್ವ ದೇಶ ಅದ. ಇಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೆ ಏನದಲ್ಲ ಸಮೀಪ ತಗೊಂಡು ಅವರೆಲ್ಲರೂ ವಿಶ್ವಾಸಕ್ಕೆ ಪಾತ್ರರಾಗಿ ನಡ್ಕೋಬೇಕಾದದ್ದು ಇವ್ರ ರೆಸ್ಪಾನ್ಸಿಬಿಲಿಟಿ ಅದ. ಅದನ್ನು ಇವ್ರು ಮೊದಲು ಫೀಲ್ ಮಾಡ್ಬೇಕು. ಅದನ್ನು ಬಿಟ್ಟು ಯಾರಿಗೆ ಏನು ಕೇಳಾರ್ದೇನೆ ಮನ್ಸಿಗೆ ಬಂದದ್ದು ಮಾಡ್ಕೊಂಡು ಹೊಂಟ್ರಲ್ಲ. ಇವತ್ತು ಮತ್ತೆ ಮೋದಿ ಹೆಸರನ್ನೇ ಓಟ್ ಕೊಡು ಅಂತಾರೆ. ಮತ್ತು ಇವ್ರದ್ದೇನದು ಹಂಗಾದ್ರೆ ಮುಖ ಏನು ಮುಖ ಕೇಳಿ ಓಟ್ ಕೇಳ್ತೀರಿ ನೀವು? ಮೋದಿ ಹೆಸರನ್ನೇ ಓಟ್ ಕೊಡು ಅಂತಿರಲ್ಲ, ಏನಿದ್ರ ಅರ್ಥ? ಹಾಗಾದ್ರೆ ನಿಮ್ದು ಯಾವುದು ಮುಖನೇ ಇಲ್ಲ ಅಲ್ಲಿ. ಇದು ಕೇಳ್ಬೇಕಾಗ್ತದ. ಇದು ಅಲ್ಲ, ಇಂಥ ಎಲ್ಲ ವ್ಯವಸ್ಥೆ ಮಾಡಿ ಮತ್ತೆ ಓಟ್ ಕೇಳಿದ್ರಲ್ಲಿ ಏನು ಅರ್ಥ ಇಲ್ಲ. ಮತ್ತು ಇನ್ನೂ ಒಂದು ಘಟನೆಗಳು, ಯಾವಾದ್ರೆ ಘಟನೆಗಳು ಇನ್ಸಿಡೆಂಟ್ ಆದಲ್ಲಿ, ಫಾರ್ ಎಕ್ಸಾಂಪಲ್ ಅದೊಂದು ಘಟನೆ ಆಯ್ತು ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂದು. ಇದು ಆ ಘಟನೆಗೆ ಇವ್ರು ಅಲ್ಲಿ ಹೋಗಿ ಸ್ಪಂದಿಸಿದ್ರ? ಆ್ಯಸ್ ಎ MP ಇವ್ರ ಡ್ಯೂಟಿ ಇತ್ತು, ಅಲ್ಲಿ ಹೋಗ್ಬೇಕಾಗಿತ್ತು ಇವರು. ಆ ಘಟನೆ ಆದಾಗ ಅವ್ರದ್ದೇ ಸರ್ಕಾರ ಇತ್ತು, ಅವ್ರು ಅಲ್ಲಿ ಹೋಗಲಿಲ್ಲ. ಈಗೇನದಲ್ಲ ಅದು ಹಂಗಾಯ್ತು ಹಿಂಗಾಯ್ತು ಅಂತ ಅಲ್ಲಿ ಹೋಗಿ ಯಾರಿಗೂ ಕಟ್ಕೊಂಡು ಅಲ್ಲಿ ಕಟ್ಕೊಂಡು ಅದು ಸಮಾವೇಶ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಅದ್ರಾಗ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಂದರೆ ಇದು ನೈತಿಕತೆ ಅಲ್ಲ. ಇದು ರಾಜಕಾರಣಕ್ಕೆ ಶೋಭೆ ತರುವಂಥ ವಿಷಯ ಅಲ್ಲ. ಇದು ನಿಜವಾಗಿ ನಾವು ವಿಚಾರ ಮಾಡಬೇಕು. ವಿಚಾರ ಮಾಡಿ ಮುಂದಿನ ಕೆಲಸ ಮಾಡಬೇಕು. ಓಟ್ ಕೇಳೋದಕ್ಕೆ ನೈತಿಕತೆ ಬೇಕು. ನೈತಿಕತೆ ಇಲ್ಲಾಂದ್ರೆ ನೀವು ಓಟ್ ಕೇಳೋಕ್ಕೆ ನಿಮಗೇನು ಅರ್ಹತೆ ಇಲ್ಲ. ಜನ ಯಾರೋ ನಿಮಗೇನದಲ್ಲ ವಿಶ್ವಾಸ ಮಾಡೋಂಥ ಪರಿಸ್ಥಿತಿನೇ ಜನ ಉಳಿದಿಲ್ಲ. ಮತ್ತು ಈಗಾಗಲೇ ರಾಧಾಕೃಷ್ಣ ಅವರು ಇಲ್ಲಿ ಎಲೆಕ್ಷನ್ ನಿಂತಿದ್ದಾರೆ. ಒಳ್ಳೆಯ ಸಭ್ಯ ವ್ಯಕ್ತಿಗಳಿದ್ದಾರೆ, ಅವರು ಸಮಾಜದ ಕಳಕಳಿ ಉಳ್ಳವರಿದ್ದಾರೆ, ಮತ್ತು ಎಲ್ಲರಿಗೆ ಐಡೆಂಟಿಫಿಕೇಶನ್ ಮಾಡುವಂಥ ಒಂದು ಸೌಜನ್ಯಕ್ಕೆ ಅವ್ರ ಬಲ್ಲಿದೆ. ಅವರು ಯಾವುದೇ ಕಳಂಕಿತ ವ್ಯಕ್ತಿ ಅಲ್ಲ, ಎಲ್ಲಿ ಕರಪ್ಟಾಗಿ ಇದರೊಳಗೆ ಎಲ್ಲಿ ಸಿಕ್ಕಾಕೊಂಡವರಲ್ಲ. ಒಂದು ದೇಶ ಈ ಗುಲ್ಬರ್ಗದ ಅಭಿವೃದ್ಧಿ ಸಾಧಿಸಬೇಕು ಅನ್ನುವಂಥ ತರ್ಕನಲ್ಲಿ ಅವರು ಕೆಲವು ವಿಚಾರಗಳು ವ್ಯಕ್ತಪಡಿಸ್ಯಾರ ನಮ್ಮ ಎದುರು. ಆ ನಿಟ್ಟಿನಲ್ಲಿ ನಮ್ಮ ಜನಾಂಗದವರು SC ST OBC ಹೆಚ್ಚು ಕಮ್ಮಿ ಎಲ್ಲ ಜನಾಂಗದವರು ಅಷ್ಟು ಮಂದಿ ಕೂಡಿ ಅವ್ರಿಗೆ ಆರಿಸಿ ತರಬೇಕಾದದ್ದು ಭಾಳ ಮುಖ್ಯದ. ಅದರಲ್ಲಿ ವಿಶೇಷವಾಗಿ ಮಾದಿಗ ಜನಾಂಗ, ವಲಯ ಜನಾಂಗ,